ವೆಲ್ಕಮ್ ಟು ಹಂಟರ್ ಗೇಮಿಂಗ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಆಡ್ತಾ ಇದ್ದೀವಿ ಸೋಲೋ ವರ್ಸಸ್ ಸೋಲೋ ರ್ಯಾಂಕ್ಡ್ ಮ್ಯಾಚ್. ನೋಡೋಣ ಏನೇನಾಗುತ್ತೆ ಅಂತ. ನನಗೆ ಗೊತ್ತಿದ್ದಂಗೆ ಈ ಸಲ ಪಕ್ಕ ಭೂಯ ನಮ್ಮದೇ, ಯಾರಿಗೂ ಬಿಟ್ಕೊಡೋ ಚಾನ್ಸೇ ಇಲ್ಲ. ಅಣ್ಣ ಒಬ್ಬ ಹೇಳ್ದಂಗೆ ಅವನಿಲ್ಲೇ ಫಸ್ಟಾಗಿ ಆಟಲ್ಲಿ ಇಳಿದ್ಬಿಟ್ಟು ಒಂದು ಆಟ ಎಕ್ಸ್ಟ್ರಾ ಮಾಡ್ಕೊಬಿಟ್ರೆ ಬೆಟ್ರು ಅನಿಸುತ್ತೆ. ನನಗೆ ಸೇಫ್ಟಿ ಇರುತ್ತೆ. ಅವ್ರು ಹೊಡ್ಕೋತಿದ್ದಂಗೆ ಅವರೇ ಫೈಟ್ ಆಗ್ತೈತೆ. ನೋಡೋಣ ಏನೇನಾಗುತ್ತೆ. ಬರ್ರೋ ಆಟ ಮಾಡ್ತಿದ್ದೀನಿ, ಅದು ಸ್ಟಾರ್ಟಿಂಗಲ್ಲಿ ಲ್ಯಾಂಡಿಂಗಲ್ಲೇ ಯಾರೂ ಬರಲ್ಲ ಅಂತೀರಲ್ರೋ, ಯಾಕೆ? ಸ್ವಲ್ಪ ಮುಗಿದೋಗುತ್ತೆ. ಓಕೆ, ಸಕ್ಸಸ್ಫುಲಿ ಕಂಪ್ಲೀಟೆಡ್. ಎಕ್ಸ್ಟ್ರಾ ಒಂದು ರಿವೈವು. ಸಾಲೆ ಇಷ್ಟೊತ್ತು ಏನು ನೋಡ, ಇಷ್ಟೊತ್ತು ಏನಾದರೂ ಇಟ್ಕೋತಿದ್ದ. ಹಾರ್ಟ್ ಎಲ್ಲ ಮುಗಿದ್ಮೇಲೆ ಬಂದವಳೆ ಹುಡುಗಿ. ನನ್ನ ಕೈಗೆ ಸಿಕ್ಕಿದ್ರೆ ಇರುತ್ತೆ ಇವಾಗ ಅವಳಿಗೆ. ಹೆಸರೇನಿತ್ತು ಗೈ? ನೋಡಲಿಲ್ಲ, ಮರ್ತದೆ. ಅದು ಅಕ್ಕ ಬಿಟ್ಬಿಡಕ್ಕ, ಸುಮ್ಮನೆ ಅಂದೆ ರಿವೆಂಜ್ ಅಂತ. ಯಾಕೆ ಸುಮ್ಮನೆ ನನ್ನ ಮೇಲೆ ಬರ್ತೀಯ? ನನ್ನ ಪುಟ್ಟ ಪಾಪು ಚಿಕ್ಕ ಹುಡುಗ. ಮೇಲ್ಗಡೆ ಇಲ್ದಾನೆ ಅವನ. ನಿನ್ನೆ ತಲೆ ಇಡಕ್ಕ ಈಚೆ ಅಕ್ಕ ಇಲ್ಲಲ್ಲ. ಓಹ್, ಜಸ್ಟ್ ಮಿಸ್ಸು. ಇಲ್ಲಿ ಮೇಲೆ ಇನ್ನ ಬರ್ತಿರ್ಬೇಕು ಅನ್ಕೋತೀನಿ ಅವರು. ಲೂಟ್ ಹಾಕ್ಕೊಳ್ಳೋಣ ಬೇಡವಾ? ಕಾಣಿಸ್ತು ಮೇಲ್ಗಡೆ ಹಿಂದೆ ಇರಬೇಕು. ಇಳಿದಂಗಿತ್ತಲ್ಲ ಮೇಲ್ಗಡೆ. ನಾನು ಝೋನಲ್ಲೇ ಇದ್ದೀನಿ ಇವಾಗ ಪ್ರೆಸೆಂಟ್ಗೆ. ಇಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ನೀಟಾಗಿ ವೆಸ್ಟು ಹೆಲ್ಮೆಟ್ಟು ಏನೇನು ನಿಲ್ವೋವೆಲ್ಲ ಸೀದಾ ಲೂಟ್ ಮಾಡಿಕೊಂಡು ಪ್ರಿಪೇರ್ ಆಗಬೇಕು ಫೈಟ್ಗೆ. ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದು. ಯಾರಾದರೂ ಲೆಫ್ಟಿಂದ ರೈಟಿಂದ ಬರ್ತಾರೇನೋ ಅಂತ. ಯಾರಾದರೂ ಬರಲಿ ಬಿಡು, ನೋಡೇ ಬಿಡೋಣ. ಇದಾದರೂ ಹೊಸ ಆ್ಯನಿಮೇಷನ್ ಚೆನ್ನಾಗಿರಬೇಕು. ಹೊಸ ಹೆಲ್ಮೆಟ್ ವೆಸ್ಟ್ ಎತ್ಕೊಂಡ್ರೆ ಹಳೆ ದೊಡ್ಡದಾಗುತ್ತೆ. ಓಹೋ, ಯಾರಪ್ಪದು? ನಾನೇನು ಬಾಟ್ ಅನ್ಕೊಂಡ್ಬಿಟ್ಟವಳೆ ಹೆಂಗವಳು. ಇಡೀ ಹೊಸ ವೆಸ್ಟ್ ಹಾಕತ್ತಿದ್ರೆ ಆ ಹಳೆ ವೆಸ್ಟು ಪಟಕ್ ಅಂತ. ಬಾ ಆಚೆ ಇವಳೇ ಅನ್ಕೋತೀನಿ ನಾನು ಆವಾಗಲೇ ಹೊಡೆದಿದ್ದು. ಕಾಣ್ತಕ್ಕ ಅಕ್ಕ ಹೊರ್ಟೋಗ್ತಾನೆ. ಎಸ್ಕೇಪ್ ಹೋಗ್ಬಿಟ್ಲ ಅಲ್ಲೇ ಅವಳ. ಯಾರಪ್ಪ ನಾನು ನಡೆಯೋಕೆ ಬರ್ತಿದ್ದಂಗಾದ್ರೆ. ಓ ಯಾರದು ಮೇಲ್ಗಡೆ ಇಲ್ದವನೇ ಅನ್ನ. ಸ್ಕಿಲ್ಸ್ ಎರಡೇನಾ? ಮಕ್ಕಳು ನನ್ನ ರೇಂಜ್ ಎರಡೇನಾ ಕಿಲ್ಸು? ಅಷ್ಟೇ ಬಿಡು, ಜಾಸ್ತಿ ಬರಲ್ಲ. ಬಾರ ಗುರು, ತಲೆ ಆಚೆ ಇಡ.
ಬಾ 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 ಬೇಗನೆ ಬಾ, ನಮ್ಮ ಕೆಲಸ ಐತೆ. ಇನ್ನೂ ಜಾಸ್ತಿ ಎನ್ಮಿಸ್ ಇದ್ದಾರೆ ಇಲ್ಲಿ. ಎಲ್ಲೆಲ್ಗೂ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅದರ ಎಡ್ಜ್ ಮೇಲೆ ಬಿದ್ದರೆ ಇದು ಕೆಳಗಡೆ ಹೋಗುತ್ತೆ ಎಫೆಕ್ಟು. ಅವನು ಯಾಕೋ ಬೇರೆ ಒಂದು ನೋಡಿದಂಗೆ ಅವನಲ್ಲಪ್ಪ. ಲೆಫ್ಟ್ ಸರ್ಚ್ ಫಾರ್ ಹಿಮ್. ಸಿಕ್ಕನ ಕಾಣಿಸ್ತಿದ್ದಂಗೆ ಅವನು ಇಲ್ಲ. ಸ್ಕೋಪ್ ಹಾಕಿ ಟ್ರೈ ಮಾಡಿದ್ರೆ ಹಾಂ ರೆಡ್ಡು ಕಾಣಿಸ್ತು. ಇವನು ಔಟು. ಇನ್ನು ಯಾರ್ಯಾರು ಇಲ್ಲೆಲ್ಲವರು ನೋಡ್ಕೋಬೇಕು. ಫೈನಲ್ ಝೋನ್ ಇಲ್ಲೇ ಬಿದ್ದಿದೆ ಗೈಸ್. ಪಕ್ಕಾ ಭೂಯ ನಮ್ದು ಇವಾಗ. ಫೈನಲ್ ಝೋನ್ ಇಲ್ಲೇ ಬಿದ್ದಿದೆ ಅಂದರೆ ಹೆಂಗೂ ಇನ್ನೊಂದು ಚಾನ್ಸ್ ಐತೆ. ಟೆನ್ಷನ್ ತಗೊಳ್ಳೋಂಗಿಲ್ಲ, ರಶ್ ಆಡ್ಬಿಡೋದೆ. ನೋಡೋಣ ಯಾರಾದರೂ ಸಿಗ್ತಾರೋ ಇಲ್ವೋ ಅಂತ. ಡ್ರಾಪ್ ಆಗ್ತೈತೆ ನಮ್ಮ ಹಿಂದುಗಡೆ. ಎನಿಮಿ ಅವನಲ್ಲೇ. ಯಾವನಪ್ಪ ಕಾರ್ ಹಾಕೊಂಡು ಬರ್ತಿದ್ದಂಗೆ ಅವನು. ಅಲ್ಲೆಲ್ಲ ಓಡಾಡ್ಸ್ತಾನೆ ಕಾರ್ ಅವನು. ಸ್ವಲ್ಪ ನೋಡಿ, ಇಂಥ ಟೈಮಲ್ಲಿ ಹುಷಾರಾಗಿ ಮೇಲೆಗೆ ಹೋಗಿ ಸ್ವಲ್ಪ ಹೈಟ್ ಅಡ್ವಾಂಟೇಜ್ ತಗೊಂಡು ಬಿಲ್ಡಿಂಗಲ್ಲಿ ಯಾರಾದರೂ ಇದ್ದಾರಾ ಇಲ್ವ ಅಂತ ಚೆಕ್ ಮಾಡಿ. ಫುಡ್ ಸ್ಟೆಪ್ಸ್ ಕೇಳಿಸ್ಕೊಂಡ್ರೆ ಕೇಳಿಸುತ್ತೆ. ಆವಾಗ ಒಬ್ಬೊಬ್ಬನೇ ಕಾಣಿಸ್ತಾನೆ. ಕಾಣಿಸಿದ್ರೆ ಈಸಿಯಾಗಿ ಇಲ್ಲಿಂದ ತಗೊಬಿಡ್ಬೋದು. ಸೈಲೆನ್ಸ್ ಸಿಕ್ಕಿದ್ರೆ ಚೆನ್ನಾಗಿತ್ತು. ಗಾಯ್ಸ್, ಇಷ್ಟು ತನಕ ವಿಡಿಯೋ ನೋಡಿದ್ರೆ, ವಿಡಿಯೋ ಯಾರಿಗಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. 1000 ಸಬ್ಸ್ಕ್ರೈಬರ್ಸು. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಗೇಮ್ ಪ್ಲೇ ಇಷ್ಟ ಆದರೆ ನೋಡ್ಕೋತವ್ರೆ. ನಾನು ಇನ್ನೂ ಶಾಪಿಂಗಲ್ಲಿದ್ದೀನಿ. ವೆಹಿಕಲ್ಗಳು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಗಾಡಿ ಅನ್ನೋದು ಆವಾಗಲಿಂದ ಓಡಾಡ್ತಿರೋದು. ಇನ್ನೂ ಕಾರ್ ಹಾಕೊಂಡು ಕಿಲ್ ಬಂತಪ್ಪ. ಝೋನ್ ಕಿಲ್ ಅನ್ಕೋತೀನಿ. ನೀನು ಸಾಯೋ ಸಾಯೋ ಲೇ ಸಾಯೋ. 5 kills. 5 or 6? 6 kills guys. ಎಷ್ಟು ಜನ ಇದ್ದಾರೆ? 6v6. ಬಾ, ಎಕ್ಸಾಕ್ಟ್ ಕಿಲ್ಸ್, ಎಕ್ಸಾಕ್ಟ್ ಅಲೈವ್. ನಾನು ಬಿಟ್ಟು ಇನ್ನೂ 5 ಜನ ಅವರೇ. ನಾನು ಭಯ ಮಾಡ್ತೀನೋ ಇಲ್ವಾ? ಆಬ್ವಿಯಸ್ಲಿ ಭಯ ಮಾಡಿದ್ರೇ ಅಪ್ಲೋಡ್ ಮಾಡ್ತೀನಿ. ಭಯ ಮಾಡಿಲ್ಲ ಅಂದರೂ ಫೈನಲಲ್ಲಿ ಫೈಟಲ್ಲಿ ಏನಾದರೂ ಮಿಸ್ ಆದರೆ ಆವಾಗಲೂ ಅಪ್ಲೋಡ್ ಮಾಡ್ತೀನಿ, ಪರವಾಗಿಲ್ಲ. ಇವರು ಇಲ್ಲಿಂದ ಓಡಾಡ್ಕೋತಾರೆ. ಯಾವನು ಮೆಟ್ಲತ್ತಾರೆ. ಬಾ 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 ಹುಡುಗ, ಅವನೇನೋ ಒಳ್ಳೆ ಇವನ್ ಥರ ಬಂದ್ಬಿಟ್ಟ ಮೇಲೆ, ನನ್ನ ಮೇಲೆ.
ಅನ್ಲಿಮಿಟೆಡ್ ಬುಲೆಟ್ಸು ಥಾಮ್ಸನ್ಗೆ. ಎಲ್ಲವರಪ್ಪ ಮಿಕ್ಕಿದ ಇಬ್ಬರು. ಇನ್ನೂ 4 ಜನ ಅವರೇ ಬ್ಯಾಲೆನ್ಸು. ಸ್ವಲ್ಪ ಈಸಿ ಕಾಣಿಸ್ದ. ಅವನಿಷ್ಟೋಗಿತ್ತು ಹೊಡ್ಬಿಟ್ಟು ನಾವನ್ನ. ಝೋನ್ಗೆ ಹೋಗ್ಬೇಕು. ಇದೀನಾ ಝೋನಲ್ಲಿ? ಇಲ್ಲ ಅನ್ಕೋತೀನಿ. ಇವನ್ನ ಎತ್ತಾಕವ್ರೆ. 1v3. ಈ 3 ಕಿಲ್ಲು ನನಗೆ ಬಂದ್ಬಿಟ್ರೆ 10 ಕಿಲ್ಲು ರೌಂಡ್ ಫಿಗರ್ ಆಗೋಗುತ್ತೆ. ನೋಡೋಣ ಯಾರ್ಯಾರು ಕೈ ಸಿಗ್ತಾರೆ, ಯಾರ್ಯಾರು ಸಿಗಲ್ವ. ಇವಾಗ ಟಿಪ್ಸ್ ಕೊಡ್ತೀನಿ ಬೇಕಿದ್ರೆ. ಯಾಕಂದರೆ ಈಗಿರುವಾಗ ಬ್ಲೈಂಡಾಗಿ ರಶ್ ಮಾಡಿದ್ರೆ ಅಪ್ಪಿ ತಪ್ಪಿ ಅವನಾದ್ರೂ ಗೋಡೆ ಕೆಳಗಿದ್ರೆ ನಿಮ್ಗೆ ಅವನ ಗನ್ ಎತ್ಕೊಂಬಂದು ನಿಮ್ಗೆ ಇಡ್ತಾನೆ ತಲೆಗೆ. ಆವಾಗ ಸೀದಾ ಲಾಬಿ ಸೇರ್ಕೋಬೇಕಾಗುತ್ತೆ. ಇಂಥ ಟೈಮಲ್ಲಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಟೈಮ್ ಐತೆ ಝೋನ್ಗೆ. ಹುಷಾರಾಗಿ ಯೋಚನೆ ಮಾಡಿಕೊಂಡು ಒಂದೊಂದೇ ಪರ್ಮನೆಂಟ್ ಕವರ್ ಮೇಲೆ ಡಿಪೆಂಡ್ ಆಗಿ. ಡೋಂಟ್ ಡಿಪೆಂಡ್ ಆನ್ ನಾರ್ಮಲ್ ಕವರ್, ಅಂದರೆ ಗ್ಲೂ ವಾಲ್ ಮೇಲೆ. ಇಲ್ಲ ಈ ಥರ ಯಾರು ಸಿಗ್ತಾರೆ ಆ ಥರ ಸಿಕ್ಕಿದ್ರೆ ಈಸಿಯಾಗಿ ಹೊಡ್ಕೋಬೋದು. ಇವಾಗ ಅವರಿಬ್ಬರ ಮೇಲೆ ಫೈಟ್ ಆಗ್ತಿದೆ. ನಮ್ಮ ಮೇಲೆ ಅವ್ರ ಕಣ್ಣು ಇಲ್ದಿರಿದ್ರೆ ನಾನು ರಶ್ ಮಾಡಿದ್ರೆ ಅಷ್ಟಿಗಿಂತ ಒಳ್ಳೆ ಚಾನ್ಸ್ ಇರೋಲ್ಲ. 3 ಅಲೆವು. ಇಲ್ಲೊಬ್ನವನೇ, ಇನ್ನೊಬ್ನೆಲ್ಲವನಪ್ಪ ಕಾಣಿಸ್ತಾನೆ ಇಲ್ಲ. ಇವಾಗ ಇಳ್ದಂಗವನೇ, ಇಳಿತವನವನು. ಸಿಕ್ಕದ. ಈ ಕಡೆ ಬಾರ, ನಾನು ಕಿಲ್ಸ್ಬೇಕು ಬಾರಲು. ಈ ಕಡೆ ಬಾ ಈ ಕಡೆ ಗಾಯ್ಸ್. ಇನ್ನೂ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್.